ತ್ರೇತಾಯುಗದಾಗ ಶ್ರೀರಾಮ ಮತ್ತು ಸೀತಾದೇವಿ ಈ ಜಾಗಕ್ಕೆ ಬಂದಿರ್ತಾರಂತ್ರಿ. ಈ ಜಾಗಕ್ಕೆ ಬಂದಿರುವಾಗ ಅವರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿನ ತೊಗೊತಾರಂತ. ಶ್ರೀರಾಮ ಒಂದು ಕಲ್ಲಿನ ಬಂಡೆ ಮೇಲೆ ಮಲಗಿರುವಾಗ ಸೀತಾಮಾತೆ ಎಚ್ಚರಿರ್ತಾರಂತ. ರಾಮ ಮಲಗಿರುವುದನ್ನು ನೋಡಿ ಒಂದು ರಾಕ್ಷಸ ಪಕ್ಷಿ ಸೀತಾಮಾತೆ ಮೇಲೆ ಆಕ್ರಮಣ ಮಾಡ್ತೈತಂತ್ರಿ. ಅದ್ಯಾವ ಪಕ್ಷಿ ಅಂತಂದ್ರೆ ಕಾಕಸುರ. ರಾಮಾಯಣದ ಹಾದಿ ಹುಡುಕುವಂತ ನಾವು ರಾಮೇಶ್ವರದಿಂದ ಡೈರೆಕ್ಟ್ ಬೆಂಗಳೂರು ನಿಯರ್ ಇರೋ ಈ ರಾಮನಗರಕ್ಕೆ ಬಂದ್ವಿ. ರಾಮೇಶ್ವರಂದ ವಿಡಿಯೋ ಲಿಂಕ್ ಇಲ್ಲಿ ಮೇಲೆ ಐತಿ, ನೋಡಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ನೋಡ್ಕೊಂಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಈ ರಾಮನಗರಂ ಅನ್ನೋ ಪ್ಲೇಸ್ ಬೆಂಗಳೂರಿಂದ ಜಸ್ಟ್ 50 ಕಿಲೋಮೀಟರ್ಸ್ ಐತ್ರಿ. ಇಂಥ ಪೀಸ್ಫುಲ್ ಪ್ಲೇಸ್ ಬೆಂಗಳೂರು ನಿಯರ್ ಐತೆ ಅಂತ ಅಂದ್ರೆ ವಾವ್. ಇಲ್ಲಿಗೆ ಹೆಂಗೆ ಬರೋದಂತ ಅಂದ್ರೆ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಟ್ರೈನ್ ಇರ್ತಾವ್ರಿ, ಮತ್ತು ಮೆಜೆಸ್ಟಿಕ್ಕಿಂದ ಬಸ್ ಇರ್ತಾವೆ. ಸೊ ನೀವು ರೆಂಟಲ್ ಬೈಕು ತರ್ಬೋದು ಮತ್ತು ಪ್ರೈವೇಟ್ ವೆಹಿಕಲ್ ಒಳಗೂ ಬರ್ಬೋದು. ನೀವೇನಾರ ಈ ರಾಮನಗರಕ್ಕೆ ಟ್ರೈನ್ ಅಥವಾ ಬಸ್ ಒಳಗಿಂದ ಬಂದು ರೀಚ್ ಆದ್ರಿ ಅಂತ ಅಂದ್ರೆ ಸ್ಟೇಷನಿಂದ ಮತ್ತು ಬಸ್ ಸ್ಟಾಪಿಂದ ಆಟೋ ಇರ್ತಾರೆ. 100 to 150 ಮಟ್ಟ ಚಾರ್ಜ್ ಮಾಡ್ತಾರೆ. ಮತ್ತು ಈ ರಾಮದೇವ್ರ ಬೆಟ್ಟದ ಎಂಟ್ರಿ ಫೀಸ್ 25 ರೂಪೀಸ್ ಇರ್ತೈತಿ ಪರ್ ಪರ್ಸನ್. ನಾವಿರೋ ಈ ಪ್ಲೇಸಿಗೆ ಇಂಡಿಯಾಸ್ ಫಸ್ಟ್ ವಲ್ಚರ್ ಸೆಂಚುರಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಶಿಸಿ ಹೋಗುತ್ತಿರುವ ರಣಹದ್ದುಗಳನ್ನ ಸಂರಕ್ಷಣೆ ಮಾಡೋ ಪ್ರದೇಶ ಆಗೈತಂತಿದೆ. ನೀವು ಇಲ್ಲಿ ಬಂದಾಗ ನಿಮ್ದೇನಾರ ಲಕ್ ಇದ್ರೆ ನಿಮ್ಗೆ ಆ ವಲ್ಚರ್ಸ್ ನೋಡಕ್ ಸಿಗ್ತಾವ ನೋಡ್ರಿ. ಮತ್ತು ಇದನ್ನ 2012 ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಕನ್ಸಿಡರ್ ಮಾಡ್ಯಾರ ನೋಡ್ರಿ. ಮತ್ತು ಬಾಲಿವುಡ್ ಲೆಜೆಂಡರಿ ಮೂವಿ ಶೋಲೆ ಫಿಲ್ಮ್ ಹೆಸರು ಎಲ್ಲರೂ ಕೇಳ್ತೇವ್ರಿ. ಆ ಫಿಲ್ಮ್ದ ಒಂದಿಷ್ಟು ಸೀನ್ ಇಲ್ಲೇ ಶೂಟ್ ಆಗ್ಯಾವ ಅಂತ ನೋಡ್ರಿ. ಈ ಫೇಮಸ್ ಡೈಲಾಗ್ನ ನಾವು ಎಲ್ಲರೂ ಕೇಳ್ತೇವಿ. ಇದು ಇಲ್ಲಿ ಶೂಟ್ ಆಗಿದ್ ನೋಡ್ರಿ. ಆದ್ರೆ ಒಂದ್ ಬ್ಯಾಡ್ ನ್ಯೂಸ್ ಏನಂತ ಅಂದ್ರ ಆ ಫಿಲಮ್ದ ಮೇನ್ ಕಾಸ್ಟ್ ಆಗಿದ್ದಂತ ಆಕ್ಟರ್ ಧರ್ಮೇಂದ್ರ ಅವರು ರೀಸೆಂಟ್ ಆಗಿ ದಿನಾಂಕ 24 ನವೆಂಬರ್ 2025 ಮರಣ ಹೊಂತಾರ್ರಿ. ಬೆಟ್ಟಕ್ಕೆ ಹೋಗೋಬೇಕಾರೆ ನೋಡ್ರಿ ಇಲ್ಲಿ ಈ ಟೈಪ್ ಮಕ್ಕಳು ಪಾಪ ರೊಕ್ಕ ಕೇಳತ್ತಾರ. ಇವ್ರು ಏನ್ ಬೇಕು ನಿಮ್ಗೆ? ಏನು ಬೇಡ. ಕ್ಯಾಮ್ರಾ ಹಿಡ್ದಿದ್ದಕ್ಕೆ ಅವ್ರ ಮುಖಕ್ಕೆಲ್ಲ ಹೆಂಗೆ ಮುಚ್ಕೊಂಡವ್ರು. ಚೆನ್ನಾಗಿ ಸ್ಕೂಲಿಗೆ ಹೋಗ್ಬೇಕು, ಹಿಂಗೆಲ್ಲ ಮಾಡಬಾರ್ದಾ? ಸರಿ. ಈಗ ಕೊಟ್ಟಿರ್ತೇನೆ ಮತ್ತು ಹಂಗೆ ಬೇರೆದ್ರಿಗೆ ಯಾರಿಗೆ ಕೇಳಕ್ಕೆ ಹೋಗ್ಬಾರ್ದ. ಸುಮ್ಮನೆ ಮನೆಗೆ ಹೋಗ್ರಿ ಇವು. ಕಮಾನ್ ಎಂಟ್ರಿ ಆದಮೇಲೆ ಹಂಗೆ 1 ಕಿಲೋಮೀಟರ್ ನಡ್ಕೊತ ಬರ್ಬೇಕ್ರಿ. ನಡ್ಕೊತ ಬಂದ್ರೆ ಈ ಪಾರ್ಕಿಂಗ್ ಲಾಟ್ ಸಿಗ್ತೈತೆ ನೋಡಿ ನಿಮಗೆ. ಇಲ್ಲೇ ಬೈಕ್ ಕಾರ್ ಪಾರ್ಕ್ ಮಾಡ್ಬೋದು. ಇದೆ ನೋಡ್ರಿ ಬೆಟ್ಟಕ್ಕೆ ಮೇಲೆ ಹೋಗು ಕಮಾನ್. ಸ್ಲಿಪ್ಪರ್ಸ್ ಮತ್ತು ಶೂಸ್ ಹಾಕ್ಕೊಂಡು ಹೋದ್ರೆ ನಡಿತೈತಿ, ಬಿಟ್ಟು ಹೋದ್ರೂ ನಡಿತೈತಿ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಸ್ವಲ್ಪ ಟ್ರೆಕ್ಕಿಂಗ್ ಇರ್ತೈತಿ ರೀ, ಹಾಕ್ಕೊಂಡು ಹೋದ್ರೆ ಬೆಸ್ಟ್ ಅಂತ ಅಂತೀನಿ. ಪಾರ್ಕಿಂಗ್ ಲಾಟ್ ನಿಯರ ಒಂದು ಕಮಾನ್ ಬರ್ತೈತೆ ರೀ ದೇವ್ರ ಗುಡಿಗೆ ಹೋಗೋಕೆ. ಸೊ ಆ ಕಮಾನ್ ಎಂಟ್ರಿ ಆದ್ಕೊಳ್ಳೇನೆ ಈ ಟೈಪ್ ಮೆಟ್ಲ ಇರ್ತಾವೆ, ಹತ್ಕೊಂಡು ಹೋಗ್ಬೋದು ಆರಾಮ್. ನೋಡಿರಿ ಇಂಥ ಬಿಸಿಲು ಒಳಗೂ ಆಜು ಬಾಜು ಗಿಡ ಅದಾವು. ಮೆಟ್ಲ ಹತ್ಕೊಂಡು ಹೊಂಟ್ರು ಏನು ಸುಸ್ತಾಗಂಗಿಲ್ಲ, ನಿಮಗೆ ಆರಾಮ್ ಹೋಗ್ಬೋದು. ಆ ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಾರೆ ಇಂಥ ಒಂದಿಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆ ಸಿಗ್ತಾವ್ರಿ. ಇದು ಏಕಶಿಲಾ ಬಂಡೆ. ಇದು ಯಾಮನಿ ದೊಡ್ಡದೈತೆ ಅಂತಂದ್ರೆ ವಾವ್, ಹೇಳೋಕ್ಕಾಗಂಗಿಲ್ಲ, ನೀವು ಬಂದು ನೋಡ್ಬೇಕು. ನೋಡ್ರಿ ಅದ್ರ ಬುಡಕ್ಕೆ ಹೆಂಗಾಗೈತಿ ಡೊಂಬ ಪೊಕಾಕಿ. ಇಲ್ಲಿ ಮ್ಯಾಗ ಬರ್ಬೇಕಾರೆ ಅಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಒಳಗೆ ನೀವು ಪ್ಲಾಸ್ಟಿಕ್ ಏನೇನು ತಂದಿರ್ತೀರಿ ನೋಡ್ರಿ ಎಲ್ಲ ಇಸ್ಕೊಂಡು ಕಳಿಸ್ತಾರೆ. ಹೋಗ್ಬೇಕಾರೆ ಮತ್ತು ನಿಮ್ಮ ಕಡೆ ಕೊಡ್ತಾರೆ. ಆದರೂ ಒಂದಿಷ್ಟು ಜನ ನೀವೇನಾರ ಮಾಡ್ಕೋರಿ, ನಮ್ಮ ಕೆಲಸ ನಾವು ಬಿಡಂಗಿಲ್ಲ ಅಂತಂದು ನೋಡ್ರಿ ಹೆಂಗೆ ಕಸ ಚಲೋಗ್ಯಾರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಂ ನಮಃ ಶಿವಾಯ. ಒಂದು 400 ಸ್ಟೆಪ್ಸ್ ಹತ್ಕೊಂಡು ಬಂದ್ರೆ ಫಸ್ಟ್ ಸಿಗೋದ ನಮಗೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಾಗಿರೋ ಶಿವಲಿಂಗವನ್ನು ಪ್ರಭು ಶ್ರೀರಾಮ ಅವರು ವನವಾಸಕ್ಕೆ ಇಲ್ಲಿ ಬಂದಾಗ ಅವರ ಸ್ಥಾಪನೆ ಮಾಡಿದ್ದಂತ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಆ ಟೆಂಪಲ್ ನಿಯರ್ ಬರೋದ ಮೇನ್ ಗುಡಿ ರೀ, ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಈ ಗುಡಿ ಒಳಗಿರೋ ದೇವರ ಮೂರ್ತಿನ ತ್ರೇತಾಯುಗದಾಗ ಸುಗ್ರೀವ ಸ್ಥಾಪನೆ ಮಾಡಿರ್ತಾರಂತ. ನಮ್ಮ ಇಡೀ ಪ್ರಪಂಚದಾಗ ಒಂದೇ ಶಿಲೆ ಒಳಗೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ಮೂರ್ತಿ ನೋಡಕ್ಕೆ ಸಿಗೋದು ಇದೇ ಜಾಗದಾಗ ಅಷ್ಟ ನಿಮ್ಗೆ. ಇಲ್ಲಿ ಅದು ವನವಾಸದ ಟೈಮ್ ಒಳಗೆ ರಾಮ ಸೀತೆ ಇಲ್ಲಿ 4 ರಿಂದ 5 ವರ್ಷ ಇದ್ರಂತ ಅಂದು ಹೇಳ್ತಾರೆ. ಪಟ್ಟಾಭಿರಾಮ ಟೆಂಪಲ್ ಅಪೋಸಿಟ್ ಒಂದು ರಾಮ ತೀರ್ಥ ಐತೆ ನೋಡ್ರಿ.
ಬಂಡಿಗಳ ಮಧ್ಯೆ ಎಷ್ಟು ಮಸ್ತ್ ಕಾಣತೈತಂದ್ರೆ ಖುಷಿ ವಿಚಾರ ಏನಂತಂದ್ರೆ ವೀಕೆಂಡ್ಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಇಲ್ಲಿ ಅನ್ನ ಪ್ರಸಾದ ಇರ್ತೈತೆ ನೋಡ್ರಿ. ನಾನು ವೀಕೆಂಡ್ಸಿಗೆ ಬಂದಿದ್ದೆ, ಅದಕ್ಕೆ ಅನ್ನ ಪ್ರಸಾದ ಸಿಕ್ ನಂಗು. ಇದೇ ಪಟ್ಟಾಭಿರಾಮ ಗುಡಿ ರೀ. ಇಲ್ಲಿ ಒಂದು ಲೆಫ್ಟ್ ಸೈಡ್ ರೂಟ್ ಹೋಗೈತಿ. ಇಲ್ಲೇನ ಕೆಳಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಂತ, ಅದನ್ನ ನೋಡುವ ಬನ್ನಿ. ಈ ಬೆಟ್ಟನ ಮತ್ತು ಈ ಕೋಟೆನ ಕಾಯೋ ಕೋಟೆ ಆಂಜನೇಯ ನೋಡ್ರಿ. ಕೋಟೆ ಆಂಜನೇಯ ಟೆಂಪಲ್ ಹಂಗೆ ಕೆಳಗೆ ಒಂದು 50 ಮೀಟರ್ಸ್ ಬಂದ್ರೆ ಈ ವ್ಯೂ ಸಿಗ್ತೈತೆ ನೋಡ್ರಿ ನಿಮ್ಗೆ. ಅವಾಗ ಈ ರಾಮನಗರನ ಮತ್ತು ರಾಮದೇವರ ಬೆಟ್ಟನ ಭಾಳಷ್ಟು ರಾಜರ ರೂಲ್ ಮಾಡಿ ಹೋಗ್ಯಾರ್ರಿ. ಅದಕ್ಕೆ ನಾವು ಇಲ್ಲೇ ಕೋಟೆ ಅವಶೇಷಗಳನ್ನು ನೋಡ್ಬೋದು. ಇಲ್ಲಿಂದ ಈಗ ಕೆಳಗೆ ಹೋಗಿದ್ದೀವಿ ನೋಡ್ರಿ. ಈಗ ಮ್ಯಾಗ ಹೋಗೋಣ ಬರ್ರಿ. ಇಲ್ಲಿಂದನ ಸ್ಟಾರ್ಟ್ ಆಗೋದು ಮೇನ್ ಅಡ್ವೆಂಚರ್ ಟ್ರೆಕ್ಕಿಂಗ್. ಪ್ರಸಾದ ಚಲೋ ಇತ್ತಂತಂದು ಸ್ವಲ್ಪ ಜಾಸ್ತಿನ ತಿಂದುಬಿಟ್ಟೆ ರೀ. ಪಕಡ್ ಹಿಡಾಕೆ ಒಂದು ಬಿಟ್ಟೈತಿ, ನಡ್ಯಾಕಾಗತ್ತಿಲ್ಲ. ಸೊ ಈ ಬೆಟ್ಟಕ್ಕೆ ಹೋಗೋ ಜಾಗ ಆಜು ಬಾಜು ಭಾಳ ಹುಲ್ಲು ಇರ್ತೈತೆ ರೀ. ಸೊ ದಾರಿ ಎಲ್ಲಿ ಕರ್ಕೊಂಡು ಹೋಗ್ತೈತಿ ನಿಮ್ಗೆ, ಸುಮ್ಮನೆ ಅಲ್ಲೇ ಹೋಗ್ತಾ ಇರ್ಬೇಕು. ಹಿಂಗೆ ಹೋದ್ರೆ ನಾವು ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ತೇವೆ. ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮಗೆ ಇಂಥ ಒಂದು 2 ವ್ಯೂ ಪಾಯಿಂಟ್ ಸಿಗ್ತಾವೆ ನೋಡ್ರಿ. ಈ ವ್ಯೂ ಪಾಯಿಂಟ್ ಕಡೆ ಆರಾಮ ಪ್ಯೂರ್ ಗಾಳಿ ಬರ್ತಿರ್ತೈತಿ. ಮುಂದೆ ಈ ಟೈಪ್ ವ್ಯೂ ಇರ್ತೈತಿ. ಚೊಕ್ಕ ಒಂದಿಷ್ಟು ಫೋಟೋನ ತಕ್ಕೊಂಡು ಸ್ವಲ್ಪ ಹೊತ್ತು ಆರಾಮ್ ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ಬೋದು. ಕಲ್ಲಿನ ಗುಡ್ಡ ಪ್ರದೇಶ ಆದರೂ ನಮಗೆ ಸುತ್ತಲಾರ್ಕು ಗ್ರೀನ್ರಿ ನೋಡಕ್ಕೆ ಭಾಳ ಸಿಗೈತೆ ನೋಡ್ರಿ. ಸೊ ಆ ಬೆಟ್ಟಕ್ಕೆ ಹೋಗ್ಬೇಕಂತಂದ್ರೆ ಇಂಥದ್ದೊಂದು ಕಲ್ಲಿನ ಸಂಗ್ ಇರ್ತೈತೆ ರೀ. ಇದ್ರೊಳಗೆ ಹಾದು ಹೋಗೋದು ಇರಂಗಿಲ್ಲ. ನಾನು ಹಂಗೆ ಇಲ್ಲೊಂದು ಕಲ್ಲಿನ ಸಂದಿ ಕಾಂತ್ರಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಲಿ ಅಂತಂದು ವಿಡಿಯೋ ಮಾಡಿದೆ. ಗಾಯ್ಸ್ ಅಲ್ಲಿ ಮಟ್ಟ ಹೋಗ್ಬೇಕು ನಾವೀಗ. ಹಾರ್ಟ್ನ ಸ್ವಲ್ಪ ಗಟ್ಟಿ ಮಾಡ್ಕೋರಿ. ಈ ವಿಡಿಯೋದ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಕೈತಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಕೈತಿ ನೋಡ್ರಿ ಅಸಲಿ ಜರ್ನಿ. ಅಲ್ಲಿ ನೋಡ್ರಿ ಅವ್ರು ಹೆದರ್ಕೊಂಡು ಹೆಂಗೆ ಇಡತ್ತಾರ ಹಗ್ಗರ್ಕ. ಮ್ಯಾಗ ಹತ್ತೋಬೇಕಾರೆ ಸ್ವಲ್ಪ ರಿಸ್ಕ್ ಅನ್ನಿಸ್ತೈತ್ರಿ, ಆದರೂ ಹಗ್ಗರ್ಕ ಹತ್ಕೊಂಡು ಹೋಗ್ಬೇಕು. ಆದ್ರೆ ಇಂಥವೆಲ್ಲ ಹತ್ತವ ನನಗೆ ಬರೀ ನೀರು ಕುಡ್ದಂಗೆ ರೀ. ಬಡ ಬಡ ಹತ್ತಿ ಬಿಡ್ತೇನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓಹೋ, ಇಲ್ಲೊಂದು ಸ್ವಲ್ಪ ಅಷ್ಟೇ ಕಷ್ಟ ಅನಿಸ್ತೈತಿ. ಹತ್ತಬೋದು, ಏನಾಗಲ್ಲ. ಶೂ ಹಾಯ್ ಮಾಡ್ರಿ. ಹಾಯ್, ಯಾವ ಊರಿಂದ ಬಂದಿದ್ದು? ಫ್ರಮ್ ರಾಣೆಬೆನ್ನೂರು. ವೆಲ್ಕಮ್. ಬೆಳಗಾವಿಂದ ಬಂದಿದ್ದ. ನಮ್ಮದು ಅಲ್ಲೇ ಹುಬ್ಳಿ. ಹುಬ್ಳಿನಾ? ಹೌದಾ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಲ್ಲಿ ಬಂದು? ತುಂಬಾ ಚೆನ್ನಾಗಿತ್ತು. ಏನಿದೆ ಅಲ್ಲಿ ಮಾಡಿದ್ವಿ, ನೇಚರ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಂ, ರಿಲ್ಯಾಕ್ಸ್ ಆಯ್ತು. ರಿಲ್ಯಾಕ್ಸ್ ಮಾಡಿದ್ವಿ. ರಿಲ್ಯಾಕ್ಸ್ ಮಾಡಿದ್ವಿ. ಓಕೆ. ಬೆಂಗಳೂರಿಂದ ಬಂದಿದ್ದ ಇಲ್ಲಿ? ಬೆಂಗಳೂರಿಂದ ಬಂದಿದ್ವಿ. ವರ್ಕ್ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಮಾಡಕ್ಕೆ ಸಾಟರ್ಡೆ ಸಂಡೇ ಬರ್ತೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡಿರಿ, ಸಾಟರ್ಡೆ ಸಂಡೇ ಬೆಂಗಳೂರಿಂದ ಬರೀ 50 ಕಿಲೋಮೀಟರ್ಸ್ ಬಂದ್ರೆ ಸಾಕು ಇಂಥ ಪ್ಲೇಸಸ್ ಸಿಗ್ತೈತೆ ನಮ್ಗೆ. ಈ ಬೆಟ್ಟ ಸಿ ಲೆವೆಲಿಂದ ಅರೌಂಡ್ 3000 ಫೀಟ್ ಹೈಟ್ ಐತೆ ಅಂತ. ಅಲ್ಲಿ ಕಾಣೋದಿದ್ ನೋಡ್ರಿ, ಇದು ಬೆಂಗಳೂರು ಮೈಸೂರು ಮೇನ್ ಹೈವೇ ಅದ. ಆ ಮೇನ್ ಹೈವೇ ಬಾಜುನ ಈ ಬೆಟ್ಟ ಐತಿ, ರಾಮದೇವರ ಬೆಟ್ಟ. ಈ ಬೆಟ್ಟದಿಂದ ಬೆಂಗಳೂರು ಕಾಣ್ತೈತೆ ನೋಡ್ರಿ, ಭಾಳ ದೂರ ಐತಿ ಇಲ್ಲಿಂದ, 50 ಕಿಲೋಮೀಟರ್ಸ್. ಆ ಗುಡ್ಡದ ಮ್ಯಾಗ ನಮ್ಮ ಕರ್ನಾಟಕದ ಬಾವುಟ ಎಷ್ಟು ಹೆಮ್ಮೆಯಿಂದ ಹಾರಾದೈತೆ ನೋಡ್ರಿ. ನಾವು ಈ ಬೆಟ್ಟದ ಮ್ಯಾಗ ಅದೇವಿ, ಅದು ಆ ಬೆಟ್ಟದ ಮ್ಯಾಗ ಐತಿ. ನನಗೂ ಅಲ್ಲಿ ಹೋಗ್ಬೇಕಂತ ಅನ್ಸತೈತಿ, ಟ್ರೈ ಮಾಡ್ತೀನಿ. ಸೊ ಇಲ್ಲೊಂದು ಬೆಟ್ಟ ಕಾಣತೈತಿ ನೋಡ್ರಿ, ಇದಕ್ಕೆ ಸಪ್ತಗಿರಿ ಬೆಟ್ಟ ಅಂತ ಕರೀತಾರೆ. ಅದ್ರ ಮ್ಯಾಗ ಒಂದು ಕರ್ನಾಟಕದ ಬಾವುಟ ಹಾರಿಸಿದ್ರಿ. ಅದನ್ನ ಹೆಂಗೆ ಹಾರಿಸಿದ್ರು ಅಂತಂದು ಕಂಡು ಹಿಡ್ಯಾಕೆ ಹೋಗಿದ್ದೆ. ಎಲ್ಲಿ ಹುಡುಕಿದ್ರು ದಾರಿನ ಸಿಗಲಿಲ್ಲ, ಸುಮ್ಮನೆ ಹೊಂಟೆ ನಿಂಗೆ. ಈ ಗುಡ್ಡದ ಮ್ಯಾಗ ಒಂದು ಹೊಂಡ ಟೈಪ್ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹಾವು ಹೆಂಗೆ ಕುಂದೈತಿ. ಓ ಮೈ ಗಾಡ್,
ಈ ಬೆಟ್ಟಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಮ ಸೇಫ್ಟಿ ಒಳಗೆ ನೀವು ಇರ್ಬೇಕು ರೀ. ಯಾಕಂದ್ರೆ ಬೆಟ್ಟದ ಸುತ್ತಲಾರ್ಕು ನಿಮಗೆ ಸೇಫ್ಟಿ ಮೆಷರ್ಸ್ ಅಂತ ಏನು ಸಿಗಂಗಿಲ್ಲ. ಹಂಗೆ ಓಪನ್ ಏರಿಯಾನ ಇರ್ತೈತಿ. ಬಿ ಕೇರ್ಫುಲ್ ಗೈಸ್. ಒಂದು ಕಲ್ಲಿನ ಬಂಡೆ ಮೇಲೆ ಮಲಗಿರುವಾಗ ಸೀತಾಮಾತೆ ಎಚ್ಚರ ಇರ್ತಾರಂತ. ಸೊ ಶ್ರೀರಾಮ ಮಲಗಿರುವುದನ್ನು ನೋಡಿ ಒಂದು ರಾಕ್ಷಸ ಪಕ್ಷಿ ಸೀತಾಮಾತೆ ಮೇಲೆ ಆಕ್ರಮಣ ಮಾಡ್ತೈತಂತ್ರಿ. ಸೊ ಆ ಕಾಕಸುರ ಅನ್ನೋ ಪಕ್ಷಿ ಸೀತಾಮಾತೆ ಮೇಲೆ 3-4 ಟೈಮ್ ಆಕ್ರಮಣ ಮಾಡ್ತೈತಂತ್ರಿ. ಆಕ್ರಮಣ ಮಾಡಿದ್ಮ್ಯಾಗ ಸೀತಾಮಾತೆ ತಪ್ಪಿಸ್ಕೊಂಡಿರ್ತಾರೆ. ಇನ್ನೊಂದು ಟೈಮ್ ಆಕ್ರಮಣ ಮಾಡಿ ಅವ್ರ ಕಾಲಿಗೆ ಕುಕ್ಕಿ ಬಿಡ್ತೈತ್ರಿ. ಅವ್ರ ಕಾಲಿಗೆ ಕುಕ್ಕಿದ ಹೊಡೆತಕ್ಕೆ ಅವ್ರ ಕಾಲಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಂತ. ಸೊ ಶ್ರೀರಾಮ ಮಲ್ಕೊಂಡಿರ್ತಾರಲ್ರಿ, ಅವಾಗ ಅಷ್ಟೊತ್ತಿಗೆ ಅವ್ರಿಗೆ ಎಚ್ಚರ ಆಗಿಬಿಡ್ತೈತಂತ್ರಿ. ಪ್ರಭು ಶ್ರೀರಾಮ ಆ ಕಾಕಸುರ ಅನ್ನೋ ಪಕ್ಷಿ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾರಂತ್ರಿ. ಸೊ ಅವಾಗ ಇಲ್ಲೇ ಒಂದು ದುರ್ಬಿ ಹುಲ್ಲು ಅನ್ನೋದು ಭಾಳ ಸಿಗ್ತಿತ್ತಂತ್ರಿ. ಸೊ ಇಲ್ಲೈತೆ ನೋಡ್ರಿ ಈ ಟೈಪ್ ದುರ್ಬಿ ಹುಲ್ಲು. ಇದನ್ನು ಪ್ರಭು ಶ್ರೀರಾಮ ಬ್ರಹ್ಮಾಸ್ತ್ರವಾಗಿ ಆ ಕಾಕಾಸುರ ಪಕ್ಷಿ ಮೇಲೆ ಬಿಡ್ತಾರಂತ. ಸೊ ಬಿಟ್ಟಿದ ಹೊಡೆತಕ್ಕೆ ಆ ಪಕ್ಷಿ 3 ಲೋಕದಾಗ ಹೋಗ್ಬಿಡ್ತೈತಂತ್ರಿ. 3 ಲೋಕ ಹೋದರೂ ಆ ಬ್ರಹ್ಮಾಸ್ತ್ರ ಆ ಪಕ್ಷಿನ ಬಿಟ್ಟಿರಂಗಿಲ್ಲ ಅಂತ. ಬ್ರಹ್ಮಾಸ್ತ್ರ ಅಂದ್ರೆ ಗೊತ್ತಲ್ರಿ ನಿಮ್ಗೆ, ಅದು ಹಾನಿ ಮಾಡ್ಲಂಗೆ ಹೊಳ್ಳಿ ಬರಂಗಿಲ್ಲ. ಲಾಸ್ಟ್ ಏನು ಮಾಡ್ತೈತಂದ್ರೆ ಆ ಪಕ್ಷಿ 3 ಲೋಕ ಸುತ್ತ ಹೊಡೆದು ಶ್ರೀರಾಮ ಮತ್ತು ಸೀತಾಮಾತೆ ಕಡೆ ಬಂದು ನಂದು ಮಾಡಿದ ತಪ್ಪಾತಂತಂದು ಕ್ಷಮೆನ ಕೇಳ್ತದಂತ್ರಿ. ಬ್ರಹ್ಮಾಸ್ತ್ರ ಅಂದ್ರೆ ಒಮ್ಮೆ ಬಿಟ್ರೆ ಅದು ಹಾನಿ ಮಾಡ್ಲಂಗೆ ಹೊಳ್ಳಿ ಬರಂಗಿಲ್ರಿ. ಸೊ ಅದಕ್ಕೆ ಆ ಕಾಕಸುರನ ಒಂದು ಕಣ್ಣಿಗೆ ಅಟ್ಯಾಕ್ ಮಾಡಿ ಅದ್ರದ್ದು ಒಂದು ಕಣ್ಣನ್ನ ಇಲ್ಲಾರಂಗೆ ಮಾಡಿಬಿಡ್ತೈತ್ರಿ. ಇದು ಈ ಪ್ಲೇಸಿಂದ ಒಂದು ಹಿಸ್ಟ್ರಿ ಅಂತ ಹೇಳ್ತಾರೆ ರೀ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿ ಗಂಟಕ್ಕಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀರಂತ ಮತ್ತು ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.